ಹೆಸರು ನಿರಂಜನಿ ಶ್ರೀ ಸಾಯಿ ಕೆ. ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು. ನಮ್ಮ ತಂದೆ ಹೆಸರು ಸೂರ್ಯನಾರಾಯಣ, ತಾಯಿ ಹೆಸರು ಉಮಾಮಹೇಶ್ವರಿ. ನಮ್ಮ ಅಪ್ಪ ಟಿ ವಿ ಮೆಕ್ಯಾನಿಕ್ ಇದ್ದಾರೆ ಆ್ಯಂಡ್ ಅಮ್ಮ ಟೈಲರ್ ಇದ್ದಾರೆ. ನಾನು ಬೀದರ್ ಮೆಡಿಕಲ್ ಕಾಲೇಜಲ್ಲಿ MBBS ಮುಗಿಸಿದ್ದೀನಿ. ನನಗೆ ಚಿಕ್ಕವಾಗಿದ್ದಾಗ ಏನು ಡಾಕ್ಟರ್ ಆಗಬೇಕು ಅಂತ ಏನಿರಲಿಲ್ಲ. 5th ಕ್ಲಾಸಲ್ಲಿ ನವೋದಯ ಎಕ್ಸಾಮ್ ಟೀಚರ್ಸ್ ಹೇಳಿದರೆ ಬರೆದು ಸೆಲೆಕ್ಟ್ ಆಗಿದ್ದೆ. ಅಲ್ಲಿಗೆ ಹೋದ್ಮೇಲೆ ಮ್ಯಾಗ್ಝಿನ್ಸ್ ಓದಿ, ನ್ಯೂಸ್ ಪೇಪರ್ಸ್ ಓದಿ, ಟೀಚರ್ಸ್ ಏನೋ ಹಿಂಗೆ ಡಾಕ್ಟರ್ ಅಂದರೆ ಹಿಂಗಿರುತ್ತೆ, ಅವ್ರದ್ದು ಮಹತ್ವ ಹಿಂಗಿರುತ್ತೆ ಅಂತ ಟೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಬಂದಿತ್ತು, ಡಾಕ್ಟರ್ ಆಗಬೇಕು ಅಂತಂದ್ಬಿಟ್ಟು. ಅದು 7th ಕ್ಲಾಸಲ್ಲೇ ಸ್ಟಾರ್ಟ್ ಆಗಿತ್ತು. 7th ಕ್ಲಾಸಿಂದ ನಾನು ಡಾಕ್ಟರೇ ಆಗಬೇಕು ಅಂತಂದ್ಬಿಟ್ಟು ನಂದು ಕಾಟ್ ಇರುತ್ತಲ್ಲ, ಕಾಟ್ಗೆ ಟ್ಯಾಗ್ ಮಾಡ್ಕೊತಿದ್ದೆ, ಮೈ ಏಮ್ ಇಸ್ ಈಕ್ವಲ್ ಟು ಡಾಕ್ಟರ್ ಅಂತ ಅಂದ್ಬಿಟ್ಟು ಹಿಡ್ಕೊತಿದ್ದೆ. ಸೊ ಅಷ್ಟೊಂದು ಆಸೆ ಇತ್ತು. ಬಟ್ ಅಲ್ಲಿ ನೀಟ್ ಕೋಚಿಂಗ್ದು ಫೆಸಿಲಿಟಿ ಇರಲಿಲ್ಲ, ನೀಟ್ ಕೋಚಿಂಗ್ ಫೆಸಿಲಿಟಿ ಇರಲಿಲ್ಲ. ಸೊ ಹೊರಗಡೆ ಹೋಗಬೇಕು, ಓದಬೇಕು ಅನ್ನೋದು ಇರ್ತಿತ್ತು ನನ್ನ ಮೈಂಡಲ್ಲಿ. ಬಟ್ ನಮ್ಮ ಅಪ್ಪ ಏನು ಹೇಳ್ತಿದ್ರು ಅಂದರೆ 12th ಫ್ರೀ ಇದೆ ಅಲ್ವಾ ಎಜುಕೇಷನಲ್ಲಿ, 12th ಮುಗಿಸ್ಕೋ, ನಿಮಗೆ 2 years ಹೊರಗಡೆ ಓದಿಸ್ಬೇಕಂದ್ರೆ ಆಗೋದಿಲ್ಲ, ಬೇಕಿದ್ದರೆ 1 year ಲಾಂಗ್ ಟರ್ಮ್ ತಗೋ, 3 months ಲಾಂಗ್ ಟರ್ಮ್ ತಗೋ, ಈ ಥರ ಹೇಳ್ತಿದ್ರು. ಸೊ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ದೆ 10th. ಬಟ್ ಆಕಸ್ಮಿಕವಾಗಿ ಏನಾಯ್ತಂದರೆ ಡಿಸೆಂಬರಲ್ಲಿ ಅಲ್ಯುಮಿನಿ ಮೀಟ್ ಇರುತ್ತೆ ನಮ್ಮ ಸ್ಕೂಲಲ್ಲಿ. ಆವಾಗ ಒಬ್ಬರು ಸೀನಿಯರ್ ಬಂದಿದ್ದರು ಅಲ್ಯುಮಿನಿ ಮೀಟ್ಗೆ. ಅವರು ಬಂದು 10th ಕ್ಲಾಸ್ ಮಕ್ಕಳೆಲ್ಲ ಅಸೆಂಬಲ್ ಆಗಿ ಅಂತ ಹೇಳಿ ಅವರು ಇದ್ರ ಬಗ್ಗೆ ಸಾಧನ ಅಂತಂದ್ಬಿಟ್ಟು ಬೆಂಗಳೂರಲ್ಲಿ ಒಂದು ಸ್ಟಾರ್ಟ್ ಆಗಿದೆ, ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ, ನೀಟ್ ಕೋಚಿಂಗ್ ಇದೆ, ಬಾಯ್ಸಿಗೆ ತಪಸ್ ಅಂತ ಇದೆ, ಅವ್ರಿಗೆ IIT ಕೋಚಿಂಗ್ ಇರುತ್ತೆ ಅಂತ ಹೇಳಿದರು. ನನಗೆ ಮೈಂಡಲ್ಲಿ ಅದೇ ಫಿಕ್ಸ್ ಆಗಿತ್ತು, ಹೆಂಗೂ ಡ್ಯಾಡಿ ಔಟ್ಸೈಡ್ ಸೇರಿಸೋದಿಲ್ಲ ಅಂತ ಹೇಳ್ತಿದಾರಲ್ವಾ, ಸೊ ಇದೊಂದು ಅವಕಾಶ ನನಗೆ ಚೆನ್ನಾಗಿರೋದಾಗುತ್ತೆ ಅಂತಂದ್ಬಿಟ್ಟು ನಾನು ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಹೇಳೋಷ್ಟಿಗೆ December 13-14 ಮುಗ್ದೋಗಿತ್ತು ಡೇಟ್, 25th ಎಕ್ಸಾಮ್ ಇತ್ತು. ಸೊ ಅಪ್ಲಿಕೇಶನ್ ಡೇಟ್ ಕೂಡ ಮುಗ್ದೋಗಿತ್ತು. ಬಟ್ ಸ್ಟಿಲ್ ನಾನು ಹೋಪ್ ಬಿಡ್ದಿರ ಆಫ್ಲೈನ್ ಇತ್ತು ಅವಾಗ. ಸೊ ಆಫ್ಲೈನ್ ಅಪ್ಲಿಕೇಶನ್ ತೊಗೊಂಡು ಅಲ್ಲಿಂದ ಒಬ್ಬರು ಕ್ಲರ್ಕ್ ಇದ್ದರು ಸ್ವಲ್ಪ ಗೊತ್ತಿರೋರು, ಅವ್ರದ್ದು ಹೆಲ್ಪ್ ತೊಗೊಂಡು ಪೋಸ್ಟ್ ಮಾಡಿದೆ. ಆ್ಯಕ್ಚುಲಿ ಡೇಟ್ ಮುಗ್ದೋಗಿತ್ತು, ಬಟ್ ಸ್ಟಿಲ್ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡಿದ್ದಾರೆ. ಹಾಲ್ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ನಾನು ಹೆಂಗೆ ಅಂದ್ಕೊಂಡಿದ್ದೆ ಅಂದರೆ ನಂದು ಡೇಟ್ ಮುಗ್ದೋಗಿದೆ ನಾನು ಕಳಿಸಿದ್ದು, ಸೊ ನಾನು ಹಾಲ್ ಟಿಕೆಟ್ ತೊಗೊಂಡೋದ್ರೆ ನನಗೆ ಎಕ್ಸಾಮ್ ಬರೆಯೋಕ್ಕೆ ಬಿಡ್ತಾರೋ ಇಲ್ವೋ ಅನ್ನೋದಿತ್ತು ನನ್ನ ಮೈಂಡಲ್ಲಿ. ಬಟ್ ಸ್ಟಿಲ್ ಒಂದು ಹೋಪಿಂದ ನಾನು ಹೋಗಿದ್ದೆ. ಅವಾಗ ಎಕ್ಸಾಮ್ ಬರೆಯೋಕ್ಕೆ ಬಿಟ್ಟಿದ್ರು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಆ್ಯಕ್ಚುಲಿ ಅವಾಗ ಸಾಧನೆ ಎಕ್ಸಾಮ್ ಫುಲ್ ಟಫ್ ಅನಿಸಿತ್ತು, ಭಾಳ ಅಂದರೆ ಭಾಳ ಟಫ್ ಅನಿಸಿತ್ತು, ಲೆವೆಲ್ಲೇ ಫುಲ್ ಹೈ ಇತ್ತು. ತುಂಬ ಕಷ್ಟ ಇದೆ ಅಲ್ವಾ, ನಂದು ಆಗುತ್ತೋ ಇಲ್ವೋ, ಇರಲಿ ಬಿಡು ಟ್ರೈ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡಿ ಬಂದಿದ್ದೆ ವಾಪಸ್ಸು. ಟಫ್ ಇತ್ತಲ್ವಾ ಅನ್ನೋದೊಂದು ಮೈಂಡಲ್ಲಿ ಇತ್ತು. ಬಟ್ ಸ್ಟಿಲ್ ಎಲ್ಲೋ ಒಂದು ಹೋಪ್ ಇತ್ತು, ನನ್ನ ರಿಸಲ್ಟ್ ಚೆಕ್ ಮಾಡಲೇಬೇಕು, ಬಂದಿರ್ಬೋದು, ನನಗೆ ಸ್ಟೆಬಿಲಿಟಿ ಇದೆ, ಬಂದಿರ್ಬೋದು ಅನ್ನೋ ಇದರಲ್ಲಿ ನಾನು ಎವ್ರಿ ಟೈಮ್ ರಿಸಲ್ಟ್ ಚೆಕ್ ಮಾಡ್ತಾನೆ ಇದ್ದೆ. ಫಸ್ಟ್ ಲಿಸ್ಟಲ್ಲಿ ನೇಮ್ ಬಂದಿದ್ದಾದಮೇಲೆ ಅದು ಆ ಹೋಪ್ ಇನ್ನಷ್ಟು ಫುಲ್ ಸ್ಟ್ರಾಂಗ್ ಆಯಿತು ನನಗೆ. ಆಮೇಲೆ ಮನೆಗೆ ವಿಸಿಟ್ ಬಂದಿದ್ರು ಅಂತಂದ್ಬಿಟ್ಟು ತಂದೆ ತಾಯಿ ಹೇಳಿದರು. ಆವಾಗ ಇನ್ನಷ್ಟು ತುಂಬ ಜಾಸ್ತಿ ಹಿಂಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು. ಸೊ ಅದಾದಮೇಲೆ ಕ್ಯಾಂಪಿಗೆ ಬರ್ತೀನಿ ನಾನು, ಕ್ಯಾಂಪಲ್ಲಿ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ತೊಗೊಂಡೆ ಕ್ಯಾಂಪಿಗೆ ಬಂದಿದ್ದೆ. ಕ್ಯಾಂಪಲ್ಲಿ ಎಲ್ಲ ಮುಗಿಸಿ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಬಂತು. ಫುಲ್ ಖುಷಿ ಆಯಿತು. ನಮ್ಮ ಪೇರೆಂಟ್ಸ್ ಕೂಡ ಫುಲ್ ಖುಷಿಪಟ್ಟಿದ್ರು. ಸೊ ಬಂದು ಸೇರಿಕೊಂಡೆ. ಸಾಧನ ವಾಸ್ ನಾಟ್ ಜಸ್ಟ್ ಸಮ್ ಪ್ರೋಗ್ರಾಮ್, ಇಟ್ ವಾಸ್ ಲೈಕ್ ಫ್ಯಾಮಿಲಿ. ಅದು ಅವಾಗ ಅರ್ಥ ಆಗಲಿಲ್ಲ. ಯಾವಾಗ ನಾವು 2nd year ಮುಗಿಸ್ಕೊಂಡು ಆಮೇಲೆ ಹೊರಗೆ ಬಿಟ್ಟೋದ್ವಲ್ಲ, ಅವಾಗ ಅರ್ಥ ಆಯಿತು, ನಾನು ಒಂದು ಫ್ಯಾಮಿಲಿ ಟೈಪ್ ಇದ್ದೆ, ಅದು ಚೆನ್ನಾಗಿತ್ತು ಅನ್ನೋದು ರಿಯಲೈಸ್ ಆಯಿತು.